ಹಾಯ್ ನಮಸ್ಕಾರ ಎಲ್ರಿಗೂ. ಇಲ್ಲಿ ಪವಿತ್ರ ವ್ಲಾಗ್ಸ್ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾವು ಈಸಿ ಆ್ಯಂಡ್ ಸಿಂಪಲ್ಲಾಗಿ ಪೆಸರಟ್ಟು ದೋಸೆ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ಬೆಳಿಗ್ಗೆ 6 ಗಂಟೆಗೆ ನಾನು ಹೆಸರು ಕಾಳು ಮತ್ತು ರೈಸನ್ನು ನೆನೆಸಿಟ್ಕೊಂಡಿದ್ದೆ. ನೆನೆಸಿರೋ ಅಕ್ಕಿ ಮತ್ತು ಹೆಸರು ಕಾಳನ್ನ ಮಿಕ್ಸಿ ಜಾರಲ್ಲಿ ತುಂಬ ಸಣ್ಣಗೆ ರುಬ್ಬಿಟ್ಕೊಳ್ಬೇಕು. ಇದು ದೋಸೆ ಹಿಟ್ಟು ಯಾವ ಥರ ನಾವು ಸೇಮ್ ರುಬ್ಬಿರ್ತೀವಿ ಅದೇ ಥರ ರುಬ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ನಾವು ರುಬ್ಬಿರೋ ಹಿಟ್ಟು ಯಾವುದೇ ರೀತಿ ನೆನೆಯೋ ಅವಶ್ಯಕತೆ ಬೇಡ. ಈ ಪೆಸರಟ್ಟು ದೋಸೆ ಆಂಧ್ರದಲ್ಲಿ ತುಂಬ ಫೇಮಸ್ ಅಂತಲೇ ಹೇಳ್ಬೋದು. ಆಮೇಲೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಈ ಜಿಮ್ ಮಾಡೋರಿಗೆ, ಡಯಟ್ ಮಾಡೋರಿಗೆ ತುಂಬ ಅನುಕೂಲವಾಗುತ್ತೆ ಆ್ಯಂಡ್ ಈಸಿಯಾಗಿ ಮಾಡ್ಕೊಳ್ಬೋದು. ಹಿಟ್ಟಿನ ಟೆಕ್ಸ್ಚರ್ ಯಾವ ರೀತಿ ಇದೆ ಅಂತ. ಇಲ್ಲಿ ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ. ಫಸ್ಟ್ ನಾನು ಶೇಂಗಾನ ತುಂಬ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ನೋಡಿ, ತುಂಬ ಕೆಂಪಗೆ ಆಗಬೇಕು. ಆಮೇಲೆ ಅದನ್ನು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಳ್ಬೇಕು. ಅದಾದಮೇಲೆ ಹಸಿಕಾಯಿ ತೊಗೊಳ್ತಾ ಇದ್ದೀನಿ. ಖಾರಕ್ಕೆ ತಕ್ಕ ಹಾಗೆ ನಿಮ್ಮ ಖಾರದ ರುಚಿ ಮೇಲೆ ಹಸಿಕಾಯಿನ ತಗೊಂಡು ಚೆನ್ನಾಗಿ ಉರಿಬೇಕು. ಇದನ್ನು ತುಂಬ ಕೆಂಪಗೆ ಆಗಬೇಕು. ತುಂಬ ಫ್ಲೇವರ್ ಚೆನ್ನಾಗಿ ಬರುತ್ತೆ ಚಟ್ನಿ. ಇಲ್ಲಿ ನಾನು ಚಿಕ್ಕವು 3 ಟೊಮೊಟೊ ತೊಗೊಂಡಿದ್ದೀನಿ. ಆಮೇಲೆ ಒಂದು ಚಿಕ್ಕದು ಈರುಳ್ಳಿ ತೊಗೊಂಡಿದ್ದೀನಿ. ಇದು ಈ ಥರ ಕೆಂಪಗೆ ಆಗಬೇಕು ಹಂಚಿನ ಮೇಲೆ. ನೋಡಿ ಯಾವ ರೀತಿ ಆಗಿದ್ದಾವೆ ಟೊಮೊಟೊ ಮತ್ತು ಈರುಳ್ಳಿ. ಇಲ್ಲಿ 6-7 ಪೀಸ್ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಹಸಿಕಾಯಿ ಹುರಿದಿರೋದು. ಟೊಮೊಟೊ, ಈರುಳ್ಳಿ, ಆಮೇಲೆ ಹುರಿದಿರ್ತಕ್ಕಂಥ ಶೇಂಗಾ ಇವೆಲ್ಲವನ್ನೂ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮಿಕ್ಸಿ ಜಾರಿಗೆ ನೀರು ಸೇರಿಸ್ತಾ ಇದ್ದೀನಿ. ನೋಡಿ, ಇದನ್ನು ಈಗ ರುಬ್ಕೊಳ್ಳೋಣ. ತುಂಬ ಸಣ್ಣ ರುಬ್ಕೊಳ್ಳೋದು ಬೇಡ. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿನ ಸೇರಿಸ್ತಾ ಇದ್ದೀನಿ. ನೋಡಿ ಯಾವ ರೀತಿ ಆಗಿದೆ ಅಂತ. ತುಂಬ ಸೂಪರಾಗಿರುತ್ತೆ. ಇದಕ್ಕೆ ಚಪಾತಿ, ಬಿಸಿದು ರೈಸ್ ಮತ್ತು ರೊಟ್ಟಿಗಂತೂ ಸೂಪರಾಗಿರುತ್ತೆ. ಜೊತೆಗೆ ಈ ಪೆಸರಟ್ಟು ದೋಸೆಗೆ ಒಳ್ಳೆ ಕಾಂಬಿನೇಷನ್ ಇದು. ಈಗ ಹಂಚು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ನಾನು. ಈಗ ಹಂಚಿನ ಮೇಲೆ ದೋಸೆ ಯಾವ ರೀತಿ ಬರುತ್ತೆ ಅಂತ ನೋಡೋಣ ಬನ್ನಿ. ನೋಡಿ, ನೆಂದಿರೋ ಅಕ್ಕಿ ಯಾವ ರೀತಿ ಬರುತ್ತೆ ದೋಸೆ. ಅಷ್ಟೇ ಚೆನ್ನಾಗಿ ದೋಸೆ ತಿರುಗ್ತಾ ಇದೆ. ಕೆಲವರು ಹೇಳ್ತಾರೆ ಹಿಟ್ಟು ನೆನೆದೇನೆ ದೋಸೆ ಹೆಂಗೆ ಬರುತ್ತೆ ಅಂತ. ನೋಡಿ ಎಷ್ಟು ನೀಟಾಗಿ, ಎಷ್ಟು ಸೂಪರಾಗಿ ಬಂದಿದೆ ದೋಸೆ. ನೆನೆದೇನೆ ಈಸಿಯಾಗಿ ಮಾಡ್ಕೊಳ್ಬೋದು ಈ ಪೆಸರಟ್ಟು ದೋಸೆ. ಇಲ್ಲಿ ಅಡುಗೆ ಎಣ್ಣೆ ಸ್ವಲ್ಪ ಮೇಲೆ ಹಾಕ್ತಾ ಇದ್ದೀನಿ. ನಿಮಗೆ ಬೇಕಾದಲ್ಲಿ ತುಪ್ಪ, ಬೆಣ್ಣೆ ಯಾವುದಾದ್ರೂ ಹಾಕ್ಕೊಳ್ಬೋದು. ಎಷ್ಟು ನೀಟಾಗಿ ಬಂದಿದೆ, ಎಷ್ಟು ನೀಟಾಗಿ ತಿರುಗ್ತಾ ಇದೆ ದೋಸೆ ಅಂತ. ಆಮೇಲೆ ಎಷ್ಟು ನೀಟಾಗಿ ಕೆಂಪಗಾಗಿದೆ ನೋಡಿ ದೋಸೆ. ಹಿಟ್ಟು ನೆನೆದೇನೆ. ಇಲ್ಲಿ ನೋಡ್ಬೋದು ನೀವು ದೋಸೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಈಗ ಪ್ಲೇಟಿಗೆ ಸರ್ವ್ ಮಾಡೋಣ ಬನ್ನಿ. ಆಲ್ರೆಡಿ ಚಟ್ನಿ ರೆಡಿ ಆಗಿದೆ. ಈಗ ಇದನ್ನು ಟೇಸ್ಟ್ ಮಾಡಿ ಹೇಳ್ತಾರೆ ನಮ್ಮ ಪುಟ್ಟ ಅವರು. ನಮಗಂತೂ ನೋಡ್ತಾ ಇದ್ರೇ ತಿನ್ನಬೇಕು ಅನ್ನಿಸ್ತಾ ಇದೆ. ಅಷ್ಟು ಸೂಪರಾಗಿ ಬಂದಿದೆ ದೋಸೆ ಚಟ್ನಿ. ಇದು ರುಚಿ ನೋಡಿ ಹೇಳ್ತಾರೆ ನೋಡಿ. ದಯವಿಟ್ಟು ನಮ್ಮ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.